ಆತ್ಮೀಯ ವಿದ್ಯಾರ್ಥಿಗಳಿಗೆ ಡೈಮಂಡ್ ಪ್ರೌಢಶಾಲೆ ಬಾಲಕಿ ಆನ್ಲೈನ್ ತರಗತಿಗಳಿಗೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತವನ್ನು ಕೋರುತ್ತಾ ಇವತ್ತು 10ನೇ ತರಗತಿಯ 10ನೇ ಅವಧಿಗೆ ಸಂಬಂಧಪಟ್ಟಿರುವ ಇತಿಹಾಸದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇಂದು ನಾವು ಚರ್ಚೆ ಮಾಡಬೇಕಾಗಿರತಕ್ಕಂಥ ವಿಷಯಗಳ ಬಗ್ಗೆ ಕೆಲವು ಮಹತ್ವದ ಸಂಗತಿಗಳನ್ನ ನಿಮಗೆಲ್ಲರಿಗ ಹೇಳಬೇಕಾಗಿದೆ ಅಂತಕ್ಕಂಥದ್ದು. ಈಗಾಗಲೇ ನಾನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟರು ಬ್ರಿಟಿಷರು ಭಾರತಕ್ಕೆ ಬಂದು ಆಳ್ವಿಕೆ ಅನ್ನೋದನ್ನ ಪ್ರಾರಂಭ ಮಾಡಿದಾಗ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಸಹಜವಾಗಿ ಭಾರತದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬೀರಿತು ಅಂತ ಹೇಳಿದೆ. ಸಾಮಾನ್ಯವಾಗಿ ನಿಮಗೆಲ್ಲ ಹೇಳಬೇಕಾಗಿದ್ದಾಗ ನಾನು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತದ ಆಡಳಿತದ ವ್ಯವಸ್ಥೆ ಏಕರೂಪದ ಆಡಳಿತದ ವ್ಯವಸ್ಥೆ ಜಾರಿಗೆ ಬಂತು. ವ್ಯವಸ್ಥಿತವಾಗಿರತಕ್ಕಂಥ ನಾಗರಿಕ ಸೇವಾ ವ್ಯವಸ್ಥೆ ಎಂಬುದನ್ನು ನಮ್ಮ ದೇಶಕ್ಕೆ ಹುಟ್ಕೊಂಡು ಅಂತ ಹೇಳಿದ್ದೇವೆ. ನಾಗರಿಕ ಸೇವಾ ವ್ಯವಸ್ಥೆಗೆ ಸಂಬಂಧಪಟ್ಟಿರುವ ಅನೇಕ ಬದಲಾವಣೆಗಳು 1800ರಲ್ಲಿ ಕಲ್ಕತ್ತಾದಲ್ಲಿ ನಾಗರಿಕ ಸೇವಾ ಪರೀಕ್ಷೆಗಾಗಿ ಅಥವಾ ಅವರಿಗೆ ತರಬೇತಿಗಾಗಿ ಒಂದು ಶಾಲೆ ಎಂಬುದನ್ನು ಪ್ರಾರಂಭ ಆಯಿತು. ಅದು ಕಲ್ಕತ್ತಾದಲ್ಲಿ ಸೆಂಟ್ ವಿಲಿಯಂ ಶಾಲೆ ಅಂತೇಳಿ, ಅಥವಾ ಮುಂದುವರಿದು ಪೊಲೀಸ್ ಇಲಾಖೆ, ನ್ಯಾಯಾಂಗದ ಇಲಾಖೆಗಳಲ್ಲಿ ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಬಹುಮುಖ್ಯ ಸುಧಾರಣೆಗಳನ್ನ ಆಗುವ ಅಂತ ಹೇಳ್ಬೋದು. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದ್ದಂಗೆ ಪೊಲೀಸ್ ಇಲಾಖೆಯಲ್ಲಿ ಕೋತ್ವಾಲರು ಸೃಷ್ಟಿಯಾಗಿರ್ಬೋದು, ಅಥವಾ ಈ ಚೌಕಿದಾರಗಳಾಗಿರ್ಬೋದು, ಅಥವಾ ಪ್ರಮುಖವಾಗಿರ್ತಕ್ಕಂಥ ಅನೇಕ ಠಾಣೆಗಳು ಸೂಪರಿಂಟೆಂಡೆಂಟ್ ಎಸ್ಪಿ ಹುದ್ದೆಯನ್ನು ಪ್ರಾರಂಭ ಮಾಡಿದ. ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಿರುವ ಫೌಜದಾರಿ ಮತ್ತು ದಿವಾನಿ ಅದಾಲತ್ಗಳು ಪ್ರಾರಂಭ ಆದವು. ಆಮೇಲೆ ಅಪರಾಧ ಮತ್ತು ನಾಗರಿಕ ನ್ಯಾಯಾಲಯಗಳು ಹುಟ್ಟುಕೊಂಡು ನ ಕಾಲದೊಳಗೆ. ಆಮೇಲೆ ಶಿಕ್ಷಣದ ಕ್ಷೇತ್ರದಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿ ನಮ್ಮ ದೇಶದೊಳಗೆ ಬಂದು ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಆಧುನಿಕ ಶಿಕ್ಷಣದ ಪರಿಚಯ ಭಾರತೀಯರಿಗಾಯಿತು. ಇವುಗಳೆಲ್ಲವೂ ಹೊರತುಪಡಿಸಿ ಕಂದಾಯದ ವ್ಯವಸ್ಥೆಯಲ್ಲಿ ಕೂಡ ಬದಲಾವಣೆಗಳಾದವು. ಬ್ರಿಟಿಷರು ಕಂದಾಯದ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಎಂಬ ಪದ್ಧತಿಗಳನ್ನ, ಕಂದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ್ಧತಿಗಳನ್ನ ಪರಿಚಯಿಸಿ ರೈತರನ್ನ ಶೋಷಿಸುವ ಹೊಸ ವರ್ಗ, ಜಮೀನ್ದಾರಿ ವರ್ಗದ ಸೃಷ್ಟಿಗೆ ಕಾರಣೀಕರ್ತರಾದರು ಅಂತ ಹೇಳ್ಬೋದು. ರೈತರ ಪರಿಸ್ಥಿತಿ ಬಹಳ ಶೋಚನೀಯವಾಗಿತ್ತು. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಬ್ರಿಟಿಷರ ಸಾಂಪ್ರದಾಯಿಕ ಬೆಳೆ ಬೆಳೀತಕ್ಕಂಥ ಪದ್ಧತಿ ನಿಂತಿ, ಆಮೇಲೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ ಬೆಳೀತಕ್ಕಂಥ ಒಂದು ಪ್ರಮುಖವಾಗಿರುವ ಕೃಷಿ ಪದ್ಧತಿ ನಮ್ಮ ದೇಶದೊಳಗೆ ಹುಟ್ಕೊಳ್ಳುವುದು ಈ ಕಂದಾಯದ ವ್ಯವಸ್ಥೆಗಳಿಂದ ಅಂತ ಹೇಳ್ಬೋದು. ಹೀಗಾಗಿ ರೈತರು ಸಂಕಷ್ಟದೊಳಗೆ ಒಳಗಾದರು. ಆಮೇಲೆ ನೀವು ಗೊತ್ತಿರಬೇಕು, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಒಂದು ಪರೀಕ್ಷಾ ದೃಷ್ಟಿಕೋನದಿಂದ 3 ರಿಂದ 4 ಅಂಕದ ಪ್ರಶ್ನೆ ಕಂಪಲ್ಸರಿ ಕೇಳ್ತಾನೆ. ಏನೇನ್ ಪ್ರಶ್ನೆಗಳನ್ನ ನೀವು ಉದ್ಭವ ಆಗ್ಬೋದು ಅಂತಂದ್ರೆ, ನಂಬರ್ 1 ಪ್ರಶ್ನೆ ಏನ್ರಿ ಅಂದ್ರೆ, ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿನ ಕಂದಾಯದ ವ್ಯವಸ್ಥೆಗಳ ಬಗ್ಗೆ ವಿವರಿಸಿ. 1ನೇ ಪ್ರಶ್ನೆ ಅಂದ್ರೆ ಬ್ರಿಟಿಷರು ಜಾರಿಗೆ ತಂದಿರುವ ಹೊಸ ಕಂದಾಯದ ಪದ್ಧತಿಗಳಾವು. 2 ರೀತಿಯ ಪ್ರಶ್ನೆ ಕೇಳಬಹುದು. ಹೊಸ ಕಂದಾಯದ ಪದ್ಧತಿಗಳು ಅಂದ್ರೆ ರೈತವಾರಿ ಪದ್ಧತಿ ಬರುತ್ತೆ, ಅಥವಾ ಮಹಲ್ವಾರಿ ಪದ್ಧತಿ ಬರುತ್ತೆ, ಜೊತೆಗೆ ಜಮೀನ್ದಾರಿ ಪದ್ಧತಿನೂ ಬರುತ್ತೆ. 3 ಪದ್ಧತಿಗಳು ಅವರೇ ಜಾರಿಗೆ ತಂದಿತ್ತು. ಆಮೇಲೆ ಬ್ರಿಟಿಷ್ ಶಿಕ್ಷಣದಿಂದ ಭಾರತೀಯರ ಮೇಲಾದ ಪರಿಣಾಮಗಳೇ 3 ಮಾರ್ಕ್ಸಿನ ಪ್ರಶ್ನೆ ಕೇಳಬೇಕಂತಂದ್ರೆ ಇದು ಕಂಪಲ್ಸರಿ ಪ್ರಶ್ನೆ ಇದೆ ಪ್ರತಿ ವರ್ಷದ. ಬ್ರಿಟಿಷ್ ಶಿಕ್ಷಣದಿಂದ ಭಾರತೀಯರ ಮೇಲಾದ ಪರಿಣಾಮಗಳೇ ಏನ್ರಿ? ನಾನು ಈಗಾಗಲೇ ಹೇಳಿದ್ದೀನಿ, ನೀವು ಅದನ್ನು ಪ್ರಶ್ನೆ ಕೇಳ್ತಾನೆ. ಆಮೇಲೆ 3ನೇ ಪ್ರಶ್ನೆ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಒಂದು ಪ್ರಶ್ನೆ ಎಲ್ಲಿ ಪ್ರಶ್ನೆ ಮಾಡಬಹುದು ಅಂತಂದ್ರೆ, ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ, ಅದ್ರ ಬಗ್ಗೆ ಪ್ರಶ್ನೆ ಕೇಳಬಹುದು. ಅಥವಾ ಪಿಟ್ಸ್ ಇಂಡಿಯಾ ಕಾಯ್ದೆ, ಜಾಸ್ತಿ ಪಿಟ್ಸ್ ಇಂಡಿಯಾ ಕೇಳಲ್ಲ, ರೆಗ್ಯುಲೇಟಿಂಗ್ ಆಕ್ಟ್ ಕೇಳ್ತಾನ. ಆಮೇಲೆ ಮುಂದುವರಿದು ಇವತ್ತಿನ ಪಾಠಗಳನ್ನು ಚರ್ಚೆ ಮಾಡ್ತಕ್ಕಂಥ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಇದೆ. ಇದು 3 ಅಥವಾ 4 ಮಾರ್ಕ್ಸ್ ಕೇಳೇ ಕೇಳ್ತಾರೆ. ಯಾವ ಪ್ರಶ್ನೆ ಅಂದ್ರೆ, ಭಾರತ ಸರ್ಕಾರದ ಕಾಯ್ದೆ 1919ರ ಕಾಯ್ದೆಯ ಪ್ರಮುಖಾಂಶಗಳಾವು ಅಂತ ಹೇಳ್ತಾರೆ. ಭಾರತ ಸರ್ಕಾರದ ಕಾಯ್ದೆ 1919ರ ಪ್ರಮುಖಾಂಶಗಳಾವು ಅಂತ ಹೇಳ್ತಾರೆ.
ಇಲ್ಲ ಅಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳು. ಎರಡು ಪ್ರಶ್ನೆಗಳಲ್ಲಿ ಸೃಷ್ಟಿಯಾಗುವುದು ಇವತ್ತಿನ ತರಗತಿಯಲ್ಲಿ. ಮೂರು ಮಾರ್ಕ್ಸ್ ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಇದಕ್ಕಿಂತ ಮುಂಚೆ ಇವತ್ತಿರ್ಬೇಕಲ್ಲ ಅನ್ನೋ ಪ್ರಶ್ನೆ ಕೇಳ್ತಿದ್ರಿ ನಿಮ್ಗೆ ಇವತ್ತ ನಿನ್ನೆ ಕ್ಲಾಸ್ ಮೇಲೆ. ಉದಾಹರಣೆಗೆ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳನ್ನು ಪ್ರಾರಂಭ ಮಾಡಿದವರು ಯಾರು? ವಾರನ್ ಹೇಸ್ಟಿಂಗ್ಸ್. ಆಮೇಲೆ ಸುಪ್ರೀಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿ ಮಾಡಿದವರು ಯಾರು? ಕಾರ್ನ್ವಾಲಿಸ್. ಅಥವಾ ಖಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳ ಮತ್ತು ಬಿಹಾರದಲ್ಲಿ ಯಾವಾಗ ಜಾರಿಗೆ ಬಂತು? 1793. ಅಥವಾ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಿರೋ ಹೊಸ ಪದ್ಧತಿ ರೈತವಾದಿ ಪದ್ಧತಿ. ಆಮೇಲೆ ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಅಥವಾ ಉತ್ತೇಜನ, ಆಧುನಿಕ ಶಿಕ್ಷಣಕ್ಕೆ ಉತ್ತೇಜನ ನೀಡಿದ ಬ್ರಿಟಿಷ್ ಅಧಿಕಾರಿ ಯಾರಿಗೆ? ಒಬ್ಬರು ಜನ ಕನ್ಫ್ಯೂಸ್ ಆಗ್ತಾರೆ. ವಿಲಿಯಂ ಬೆಂಟಿಂಗ್ ಅಂತಾರೆ. ಅದು ವಿಲಿಯಂ ಬೆಂಟಿಂಗ್ ಅಲ್ಲ ರೀ, ವಾರನ್ ಹೇಸ್ಟಿಂಗ್. ವಿಲಿಯಂ ಬೆಂಟಿಂಗ್ ಭಾರತದ ಆಧುನಿಕ ಶಿಕ್ಷಣದ ಪಿತಾಮಹ, ಆದ್ರೆ ಉತ್ತೇಜನ ಕೊಟ್ಟಿದ್ದವರು ವಾರನ್ ಹೇಸ್ಟಿಂಗ್. ಮೊಟ್ಟ ಮೊದಲ ಬಾರಿಗೆ ಬೇರು ಊದಿದವನು, ಗಿಡ ನೆಟ್ಟಿದವನು ವಾರನ್ ಹೇಸ್ಟಿಂಗ್ ಅಂತ. ಆಮೇಲೆ ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ ಬಗ್ಗೆ ಕೇಳ್ತಾನೆ. ಮಕ್ಕಳ ಸರಿ ಕೇಳಿದ್ರೆ ಪ್ರಶ್ನೆ ಲಾಸ್ಟ್ ಇಯರ್ ಕೇಳಿದ. ರೆಗ್ಯುಲೇಟಿಂಗ್ ಆಕ್ಟ್ ಯಾವಾಗ ಜಾರಿಗೆ ಬಂತು? 1773 ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ ಜಾರಿಗೆ ಬಂತು. ಆ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಅಂತ ಹೇಳ್ತಾನ. ಏನೇನು ಸುಧಾರಣೆಗಳನ್ನ ಆದವು ಅಂತ ಕೇಳ್ತಾನ. ಆದ್ರೆ ಇವೆಲ್ಲವೂ. ಆಮೇಲೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ಬೋದ್ರೆ ಸಂವಿಧಾನಿಕ ಬೆಳವಣಿಗೆ ಅಂದ್ರೆ ಭಾರತದ ಸಂವಿಧಾನಿಕ ಬೆಳವಣಿಗೆಯ ಪ್ರಮುಖ ಕಾಯ್ದೆಗಳನ್ನ ಹೆಸರಿಸಿ ಅಂತ ಹೇಳ್ತಾರೆ. ಅವಾಗ ಅದು ರೆಗ್ಯುಲೇಟಿಂಗ್ ಕಾಯ್ದೆ ಬರುತ್ತೆ, ಫಿಟ್ಸ್ ಇಂಡಿಯಾ ಕಾಯ್ದೆ ಬರುತ್ತೆ, ಆಮೇಲೆ ಭಾರತೀಯ ಪರಿಷತ್ ಕಾಯ್ದೆ ಬರುತ್ತೆ, ಭಾರತೀಯ ಚಾರ್ಟರ್ ಕಾಯ್ದೆಗಳು ಬರ್ತವೆ, ಆಮೇಲೆ ಭಾರತ ಸರ್ಕಾರದ ಕಾಯ್ದೆ 1919 ಬರುತ್ತೆ, 1935ರ ಭಾರತ ಸರ್ಕಾರ ಕಾಯ್ದೆ ಬರುತ್ತದೆ. ಈ ಎಲ್ಲಾ ಕಾಯ್ದೆಗಳು ಭಾರತದ ಸಾಂವಿಧಾನಿಕ ಬೆಳವಣಿಗೆಯ ಪ್ರಮುಖವಾಗಿರತಕ್ಕಂಥ ಕಾಯ್ದೆಗಳು ಅಂತ ಹೇಳ್ಬೋದು. ಹಾಗಾದ್ರೆ ಸಾಮಾನ್ಯವಾಗಿ ಇವತ್ತು ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ಭಾರತದ ಸಂವಿಧಾನಿಕ ಬೆಳವಣಿಗೆಯಲ್ಲಿ ಭಾರತ ಸರ್ಕಾರದ 1919ರ ಕಾಯ್ದೆ ಏನು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಈ ಕಾಯ್ದೆ ಏನಂತ ಕರೀತಾರೆ ಅಂತಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬಹುದು ನೀವು. ಮಾಂಟೆಗೋ ಜೇಮ್ಸ್ಫರ್ಡ್ ಸುಧಾರಣೆಗಳೇನು? ಮಾಂಟೆಗೋ ಜೇಮ್ಸ್ಫರ್ಡ್ ಸುಧಾರಣಾ ಕ್ರಮಗಳಾವು ಅಂತ ಕೇಳಬಹುದು. ಮಾಂಟೆಗೋ ಜೇಮ್ಸ್ಫರ್ಡ್ ಸುಧಾರಣಾ ಕ್ರಮಗಳಾವು? ಎರಡು ರೀತಿ ಪ್ರಶ್ನೆ ಸೃಷ್ಟಿಯಾಗಬೇಕು. ಒಂದು, ಭಾರತ ಸರ್ಕಾರದ ಕಾಯ್ದೆ 1919ರ ಪ್ರಮುಖ ಅಂಶಗಳಾವು ಅಥವಾ ಮಾಂಟೆಗೋ ಜೇಮ್ಸ್ಫರ್ಡ್ ಸುಧಾರಣಾ ಪ್ರಮುಖ ಅಂಶಗಳಾವು? ಇದನ್ನು ಕೇಳಬಹುದು. ನಿಮ್ಮ ಗೊತ್ತಿರಬೇಕು, ಮೊದಲನೇ ಮಹಾಯುದ್ಧದ ಸಂದರ್ಭ ಯಾವುದು? ಜಾಗತಿಕ ಮಹಾಯುದ್ಧ ಆಯ್ತು. ಯಾವಾಗ ಆಯ್ತು? ನಿಮಗೆಲ್ಲ ಗೊತ್ತಲ್ಲ, ಜಾಗತಿಕ ಮಹಾಯುದ್ಧ ಯಾವಾಗ ಆಯ್ತು? 1914ರಿಂದ 1918ರವರೆಗೆ. 1914ರಿಂದ 1918ರವರೆಗೆ ಜಾಗತಿಕ ಮಹಾಯುದ್ಧ ಆಯಿತು. ಈ ಯುದ್ಧದಲ್ಲಿ ಭಾರತೀಯ ಸೈನಿಕರು ಭಾಗವಹಿಸಿದರು. ಯಾರ ಪರವಾಗಿ ಎಂದರೆ ಇಂಗ್ಲೆಂಡಿನ ಪರವಾಗಿ. ಸ್ವತಂತ್ರ ನಂತರ ನಾವು ಅಲ್ಲಿಂದ ನೀವು ಯಾರ ಪರವಾಗೂ ಇಲ್ಲ ರೀ, ನಾವು ಸಾರ್ವಭೌಮವಾಗಿರುವ ರಾಷ್ಟ್ರ, ಅದು ಬೇರೆ ಪ್ರಶ್ನೆ. ಆದರೆ ನಾವು ಬ್ರಿಟಿಷರ ಗುಲಾಮರಾಗಿರುವುದರಿಂದ ಬ್ರಿಟಿಷರ ಎಳಿಲಿ ಕೇಳಬೇಕಾಗಿತ್ತು. 1914ರಿಂದ 1918ರ ಜಾಗತಿಕ ಮಹಾಯುದ್ಧದಲ್ಲಿ ಭಾರತೀಯ ಸೈನಿಕರು ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿದರು. ಆದರೆ ಭಾರತೀಯ ಸೈನಿಕರು ಅವಾಗ ನಮ್ಮ ದೇಶದೊಳಗೆ ಏನ್ ನಡೆದಿದ್ರಿ? ಗಾಂಧೀಜಿಯವರ ನೇತೃತ್ವದೊಳಗೆ ಸ್ವಾತಂತ್ರ್ಯದ ಚಳುವಳಿಗಳಲ್ಲಿ ಬಹಳಷ್ಟು ತೀವ್ರಗತಿಯಲ್ಲಿ ಚಳುವಳಿ ಪ್ರಾರಂಭವಾಗಿ ದೇಶದ ನಾನಾ ಭಾಗಗಳಲ್ಲಿ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡತಕ್ಕಂಥದ್ದು, ವಿದೇಶಿ ವ್ಯಕ್ತಿಗಳನ್ನು ಬಹಿಷ್ಕಾರ ಮಾಡತಕ್ಕಂಥದ್ದು, ವಿದೇಶಿ ಕಂಪನಿಗಳನ್ನು ಬಹಿಷ್ಕಾರ ಮಾಡುವ ಮಟ್ಟಕ್ಕೆ ಭಾರತೀಯರು ಇಳಿದವರೇ. ಎಲ್ಲಾ ಕಡೆ ಉಪ್ಪಿನ ಸತ್ಯಾಗ್ರಹ, ಅದೇ ಸಂದರ್ಭದಲ್ಲಿ ಏನೋ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಆಗಿದ್ದಿಲ್ಲ, ಆದ್ರೆ ಆ ಸಂದರ್ಭಗಳಲ್ಲಿ ಗಾಂಧೀಜಿಯವರ ನೇತೃತ್ವದೊಳಗೆ ಅಸಹಕಾರ ಚಳುವಳಿ ಅಂದ್ರೆ ಪ್ರಾರಂಭ ಆಗಿದೆ.
ಆದ್ರೆ ನಿಮ್ಗೆ ಗೊತ್ತಿರಬೇಕು, ಈ ಚಳುವಳಿ ಪ್ರಾರಂಭ ಆಗಿದ್ದು ಬಹುಸಂಖ್ಯಾತ ಭಾರತೀಯ ಸೈನಿಕರು ಯುದ್ಧದಲ್ಲಿ ಪಾಲ್ಗೊಳ್ಳುವುದಕ್ಕೆ ಕಾರಣ ಮಾಡಿದ್ರು. ನಾವು ಯುದ್ಧದೊಳಗೆ ಭಾಗವಹಿಸುವುದಿಲ್ಲ, ನಾವು ಯುದ್ಧದೊಳಗೆ ನಿಮ್ ದೇಶ ನೀವು ಯುದ್ಧ ಮಾಡ್ಕೋರಿ ಸರಿ, ಅದು ನಾವೇ ಭಾಗವಹಿಸಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಆವಾಗ ಬ್ರಿಟಿಷರು ಒಂದು ಉತ್ತರ ಕೊಡ್ತಾರ. ನೋಡ್ರಿ ಮಾಂಟೆಗೋ ಜೇಮ್ಸ್ಬರ್ಗ್ ಅವಾಗ ಏನಿದ್ರಿ ಬ್ರಿಟಿಷ್ ಅಧಿಕಾರಿ ಅವ್ರು ಹೇಳ್ತಾನ, ನೋಡ್ರಪ್ಪ ನೀವು ನಮ್ಮ ದೇಶದ ಪರವಾಗಿ ಏನಾದ್ರು ಹೋರಾಟ ಮಾಡಿದ್ರಿ ಅಂದ್ರೆ ನಾವು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೇವೆ, ನಾವು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೇವೆ ಅಂತ ಹೇಳಿ ಹೇಳಿದ್ರು ಬ್ರಿಟಿಷರು. ಅದಕ್ಕಾಗಿ ಈ ಕಾಯ್ದೆ ಬಳಸಬೇಕಾಗಿದೆ. 1919ರ ಕಾಯ್ದೆ ಅಂದರೆ ಸ್ವಾತಂತ್ರ್ಯಕ್ಕೆ ಬುನಾದಿ ಹಾಕಿರ್ತಕ್ಕಂಥ ಕಾಯ್ದೆ. ಒಂದನೇ ಜಾಗತಿಕ ಮಹಾಯುದ್ಧದೊಳಗ ಬ್ರಿಟಿಷರ ಪರವಾಗಿ ಭಾರತೀಯ ಸೈನಿಕರು ಪಾಲ್ಗೊಳ್ಳುವಂತೆ ಪ್ರೇರಣೆ ನೀಡಿರುವ ಕಾಯ್ದೆ ಯಾವುದು ಅಂದ್ರೆ 1919ರ ಸಾಂವಿಧಾನಿಕವಾಗಿರ್ತಕ್ಕಂಥ ಕಾಯ್ದೆ. 1919ರ ಕಾಯ್ದೆ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರಬೇಕು, ಬ್ರಿಟನ್ ಮಾಂಟೆಗೋ ಅವರನ್ನ ಬ್ರಿಟನ್ ಸಂಸತ್ತಿನಲ್ಲಿ 28/2017 ಅವರೊಂದು ಘೋಷಣೆ ಮಾಡಿದ್ರು. ಏನಂತ? 28/2017 ಒಂದು ಘೋಷಣೆ ಆಯಿತು. ಏನ್ ಘೋಷಣೆ ಆಯ್ತು ಅಂದ್ರೆ ಮಾಂಟೆಗೋ ಅವರಿಗೆ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನ ರಚನೆ ಮಾಡಿ ಅವರಿಗೆ ಸ್ವತಂತ್ರವನ್ನ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ರು. ಅಂದ್ರೆ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನ ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂತ ಘೋಷಣೆ ಮಾಡಿದ್ರು. ಯಾಕೆ ಘೋಷಣೆ ಮಾಡಿದ್ರು? ಗೊತ್ತಾಯ್ತಾ? ಒಂದನೇ ಜಾಗತಿಕ ಮಹಾಯುದ್ಧ ಆಗಿತ್ತು. ಆ ಯುದ್ಧದೊಳಗ ಸೈನ್ಯದ ಸಹಾಯ ಬೇಕಾಗಿತ್ತು. ಆ ಸೈನಿಕರನ್ನ ಭಾರತೀಯ ಸೈನಿಕರನ್ನು ಪೂರ್ತಿಯಾಗಿ ಇನ್ವಾಲ್ವ್ ಆಗ್ತಿದ್ರು ಯುದ್ಧದೊಳಗೆ. ಅದಕ್ಕಾಗಿ ಅವ್ರ ಸಹಾಯ ಪಡೆದ್ರೆ ಗೆಲುವು ಆಗ್ತಿದ್ದಿಲ್ಲ ಅಂದ್ರೆ ಗೆಲುವು ಆಗ್ತಿದ್ದಿಲ್ಲ. ಅದಕ್ಕೆ ಭಾರತೀಯರ ಸಪೋರ್ಟ್ ಅನ್ನ ಪಡ್ಕೊಳ್ಳುವುದಕ್ಕಾಗಿ ಮಾಂಟೆಗೋ ಒಂದು ಸಂಸತ್ತಿನ ಘೋಷಣೆ ಮಾಡ್ತಾನ. ಯಾವಾಗ ಅಂದ್ರೆ 20/8/2017 1917 ಒಂದು ಘೋಷಣೆ ಮಾಡ್ತಾನ. ಏನ್ ಘೋಷಣೆ ಮಾಡ್ತಾನೆ ಅಂದ್ರೆ ಭಾರತೀಯರಿಗೆ ಹಂತ ಒಮ್ಮೆಗೆ ಸ್ವಾತಂತ್ರ್ಯ ಕೊಡಲ್ಲ ಅಂತ ಹೇಳಿ ಅವನು ಹಂತ ಹಂತವಾಗಿ ಸ್ವಾತಂತ್ರ್ಯವನ್ನ ನೀಡಲಾಗುತ್ತದೆ ಅಂತ ಘೋಷಣೆ ಮಾಡಿದ್ರಿ. ಹಂತ ಹಂತವಾಗಿ ಸ್ವಾತಂತ್ರ್ಯವನ್ನ ಘೋಷಿಸುವ ಅಂತ ಹೇಳಿ ಅವಾಗ ಭಾರತದ ವೈಸ್ರಾಯಿ ಮಾಂಟೆಗೋ ಅದನ್ನ ಹೇಳಿದ್ರು. ಮಾಂಟೆಗೋ ಬೇರೆ ಜೇಮ್ಸ್ಬರ್ಗ್ ಬೇರೆ. ಅವರ ಜೇಮ್ಸ್ಬರ್ಗ್ ಯಾರಿದ್ರು ಅಂದ್ರೆ ಭಾರತದ ವೈಸ್ರಾಯಿ. ಆ ವೈಸ್ರಾಯಿನು ಅವನು ಏನ್ ಮಾಡಿದ್ರಿ ಅಂದ್ರೆ ನೀವು ಸ್ವತಂತ್ರ ಆಯಿತು ಅಥವಾ ನಿಮ್ಮೇನ್ ಸರ್ಕಾರ ಬಂತು ಅಂದ್ರೆ ನಿಮ್ಮಲ್ಲಿ ರಾಜಕೀಯವಾಗಿರ್ತಕ್ಕಂಥ ಸುಧಾರಣೆಗಳು ಆಗ್ಬೇಕಾಗ್ಯದ. ಭಾರತದಲ್ಲಿ ಹಲವು ರಾಜಕೀಯ ಸುಧಾರಣೆಗಳು ಅವಶ್ಯಕತೆ ಇದೆ. ಅಲ್ಲಿ ತನಕ ಬರೀ ಒಂದೇ ಒಂದು ಪಾರ್ಟಿ ನಮ್ಮ ದೇಶದೊಳಗೆ ಯಾವ್ದ್ರಿ? ಕಾಂಗ್ರೆಸ್. ಆಮೇಲೆ ಉಟ್ಕೊಂಡಿದ್ದು ಮುಸ್ಲಿಂ ಲೀಗ್. ಆಮೇಲೆ ಒಕ್ಕಳು ಉಟ್ಕೊಂಡ್ರು ಪಕ್ಷ. ಕೆಲವು ಉಳಿದವ, ಕೆಲವು ನಾಶ ಆಗುವುದು, ಮತ್ತೆ ಕೆಲವು ಹೊಸ ಹುಟ್ಟುತ್ತವು. ಬಹುಪಕ್ಷ ಪದ್ಧತಿ ನಮ್ಮ ದೇಶದೊಳಗೆ. ಆದ್ರೆ ನಿಮ್ಗೆ ಗೊತ್ತಿರಬೇಕು, ನಮ್ಮ ದೇಶದ ರಾಜಕೀಯದಲ್ಲಿ ಬಹುಮುಖ್ಯ ಪಾತ್ರವನ್ನ ಬೀರುತ್ತಕ್ಕಂಥ ಕಾಯ್ದೆ ಅಂದ್ರೆ ಭಾರತ ಸರ್ಕಾರದ ಕಾಯ್ದೆ 1919. ಜೇಮ್ಸ್ಬರ್ಗ್ ಏನ್ ಮಾಡಿದ್ರಿ ಅಂದ್ರೆ ಭಾರತದಲ್ಲಿ ಕೆಲವು ರಾಜಕೀಯ ಸುಧಾರಣೆಗಳು ಅವಶ್ಯಕ ಇದೆ ಅಂತ ತಿಳ್ಕೊಂಡು ಭಾರತೀಯ ಸಂಸತ್ ಕಾಯ್ದೆ ಅಂತೇಳಿ 1919 ಆತ ಜಾರಿಗೆ ತಂದರೆ ಭಾರತೀಯ ಸಂಸತ್ ಕಾಯ್ದೆ ಅಂತೇಳಿ ಜಾರಿಗೆ ಬಂತು. ಈ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ ಅಥವಾ ಭಾರತೀಯ ಸಂಸದೀಯ ಕಾಯ್ದೆ ಎಂದು ನಡೆಯುತ್ತೆ. ಇದರ ಪ್ರಕಾರ ಏನಾಯಿತು ಅಂದ್ರೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ. ನೋಡ್ರಿ ಇದು ಕಂಡೀಷನ್ ಕೇಳಬಹುದ್ರಿ. ಭಾರತೀಯ ಸಂಸತ್ ಕಾಯ್ದೆ 1919 ಪ್ರಮುಖ ಅಂಶಗಳು ಏನು ಅಂದ್ರೆ ನಂಬರ್ 1 ಸುಧಾರಣೆ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ. ದ್ವಿಸದನ ಅಂದ್ರೆ ನಮ್ಮಲ್ಲಿ 2 ಸದನಗಳಿವೆ, ರಾಜ್ಯಸಭೆ ಒಂದಿದೆ, ಲೋಕಸಭೆ. ಲೋಕಸಭೆಯನ್ನ ಕೆಳಮನೆ ಮತ್ತು ರಾಜ್ಯಸಭೆಯನ್ನ ಮೇಲ್ಮನೆ. ಅದೇ ಮಾದರಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಹುಟ್ಟಿದ್ದು 1919ರ ಸಂಸತ್ ಕಾಯ್ದೆಯ ಪ್ರಕಾರ. ದ್ವಿಸದನ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ದ್ವಿಸದನ ಶಾಸಕಾಂಗ
ಅಂದ್ರೆ ವಿಶೇಷವಾಗಿ ಅವುಗಳಲ್ಲಿ ಕೆಳಮನೆ ಶಾಸಕಾಂಗ ಸಭೆ, ಕೆಳಮನೆಯನ್ನ ಶಾಸಕಾಂಗ ಸಭೆ, ಮೇಲ್ಮನೆಯನ್ನ ರಾಜ್ಯ ಪರಿಷತ್, ರಾಜ್ಯಗಳ ಪರಿಷತ್ ಅಂತ ಕರೀತಿದ್ರು. ಅವಾಗ ರಾಜ್ಯಸಭೆ ಅಂತಿದ್ದಲ್ಲ, ರಾಜ್ಯಗಳ ಪರಿಷತ್ ಅಂತ ಕರೀತಿದ್ರು. ಇವುಗಳ ಸ್ಥಾಪನೆಯಾಯಿತು ಯಾವುದು ಪ್ರಕಾರ? ಜೇಮ್ಸ್ ಮಾಂಟೆಗೋ ಜೇಮ್ಸ್ಬರ್ಗ್ ಸುಧಾರಣೆಯ ಪ್ರಕಾರ 1919ರ ಕಾಯ್ದೆಯ ಮೊದಲ ಕಂಡೀಷನ್ ಏನಾಯಿತು ಅಂದ್ರೆ ಶಾಸಕಾಂಗದ ಉದಯವಾಯಿತು. ಎರಡು ಪ್ರಕಾರದ ಶಾಸನ ಸದನಗಳು ನೋಡ್ರಿ. ನಮ್ಮದು ಒಂದು ಯಾವುದು ಅಂದ್ರೆ ಪ್ರಮುಖವಾಗಿರತಕ್ಕಂತ ಶಾಸನ ಕೆಳಮನೆ ಮತ್ತು ಮೇಲ್ಮನೆ. ಅಂದ್ರೆ ಮೇಲ್ಮನೆ ರಾಜ್ಯಗಳ ಪರಿಷತ್ತು ಅಂತ ಕರೀತಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ರಾಜ್ಯಗಳ ಪರಿಷತ್ತು, ಆಮೇಲೆ ರಾಜ್ಯಗಳ ಪರಿಷತ್ ಮೇಲ್ಮನೆ, ಆಮೇಲೆ ಕೆಳಮನೆ ರಾಜ್ಯ, ಅದು ಶಾಸಕಾಂಗ ಆಗಿತ್ತು ಅಂತಕ್ಕಂಥದ್ದು. ಆಮೇಲೆ ಎರಡನೇದೇನ್ರಿ? ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಅಂದ್ರೆ ಕೇಂದ್ರಕ್ಕೆ ಒಂದು ಕೇಂದ್ರ ಸರ್ಕಾರ ರೀ, ಕೇಂದ್ರ ಸರ್ಕಾರ ಬಲಿಷ್ಠ ರೀ. ಆಮೇಲೆ ಕೆಳಗ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ರೀ. ಅದು ರಾಜ್ಯಗಳಲ್ಲಿ ಕೂಡ ಸ್ವಯಂ ಆಡಳಿತವನ್ನ ನಿರ್ವಹಿಸಿಕೊಂಡು ಹೋಗೋದ್ರೆ ಪ್ರಾಂತ್ಯಗಳಲ್ಲಿ ಸಪರೇಟ್ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಬೇರೆ ರಾಜ್ಯ ಸರ್ಕಾರ ಬೇರೆ ಸಪರೇಟ್ ಸೃಷ್ಟಿಯಾಗುವುದು. ಎಲ್ಲಿ ಅಂದ್ರೆ ಪ್ರಾಂತ್ಯ. ನೀವು ಕೇಳಬಹುದು ಪ್ರಶ್ನೆ, ಪ್ರಾಂತ್ಯಗಳಲ್ಲಿ ಅಂದ್ರೆ ದ್ವಿ ಸರ್ಕಾರ ಪದ್ಧತಿ ಜಾರಿಗೆ ತಂದ ಮೊದಲ ಕಾಯ್ದೆ ಯಾವುದು ಎಂದರೆ ಸಂವಿಧಾನಾತ್ಮಕವಾಗಿರುವ ಬೆಳವಣಿಗೆಯಲ್ಲಿ ಭಾರತ ಸರ್ಕಾರದ ಕಾಯ್ದೆ 1919 ದ್ವಿ ಸರ್ಕಾರ ಪದ್ಧತಿ ಜಾರಿಗೆ ತಂತು. ಅದರ ಮೇಲೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ. ಮೂರನೇ ಕಂಡೀಷನ್ ಏನ್ರಿ? ಒಂದು ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಅಲ್ಲಿ ತನಕ ಬೋರ್ಡ್ ಆಫ್ ಕಂಟ್ರೋಲ್ ಇತ್ತು, ಆಮೇಲೆ ನಿಯಂತ್ರಕ ಮಂಡಳಿ ಇತ್ತು, ಅದು ಬೇರೆ ಬದಲಾವಣೆಗಳಾದ ಕಾನೂನು ಕಾಲ. ಆದರೆ ಬ್ರಿಟಿಷರು ಏನ್ ಮಾಡಿದ್ರೆ ಅಂತಂದ್ರೆ 1909ರ ಕಾಯ್ದೆಯ ಪ್ರಕಾರ ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅಂತಕ್ಕಂಥವರನ್ನ ನೇಮಕ ಮಾಡಲಾಯಿತು. ಅಂದ್ರೆ ಭಾರತಕ್ಕೆ ಒಬ್ಬ ಹೈ ಕಮಿಷನರ್, ಮೇನ್ ಬಾಸ್ ರೀ. ಆಡಳಿತ ಏನೇ ನಿರ್ಣಯಗಳನ್ನ ಕೈಗೊಳ್ಳಬೇಕಾದ್ರೆ ಅವನಿಗೆ ಬಿಟ್ಟು ಯಾವುದೇ ಒಂದು ಹಳ್ಳ ಕೂಡ ಇವತ್ತಿನ ರಾಷ್ಟ್ರಪತಿ ಇದ್ದಾಗ ಆವತ್ತಿನ ಹೈ ಕಮಿಷನರ್ ಇದ್ರು. ಹೈ ಕಮಿಷನರ್ ಅಂತವರನ್ನ ನೇಮಿಸಲಾಯಿತು. ಯಾವ ಕಾಯ್ದೆಯ ಪ್ರಕಾರ? 1919ರ ಕಾಯ್ದೆ. ಪ್ರಮುಖ ಅಂಶಗಳಲ್ಲಿ ಮೂರನೇ ಪಾಯಿಂಟ್ ಏನ್ರಿ? ಭಾರತೀಯರಿಗೆ ಒಬ್ಬ ಹೈ ಕಮಿಷನರ್ ಅನ್ನ ನೇಮಕ ಮಾಡಲಾಯಿತು. ಮೂರನೇದಾದ ನಾಲ್ಕನೇ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ. ನಿಮ್ಗೆ ಗೊತ್ತಿರಬೇಕು, ಸ್ವಯಂ ಆಡಳಿತ ಉಳಿದಕ್ಕೆಲ್ಲ ಸ್ಥಳೀಯ ಸರ್ಕಾರಗಳು ನಿಮ್ಗೆ ಗೊತ್ತಿರಬೇಕು. ದೊಡ್ಡ ದೊಡ್ಡ ಸಿಟಿಗಳಿದ್ದು ಯಾವಾಗೂ ಕೂಡ ಆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಗರ ಪಾಲಿಕೆಗಳು ಅಥವಾ ಹುಬ್ಬಳ್ಳಿ ಮಹಾನಗರ ಪಾಲಿಕೆಗಳು, ಸಣ್ಣ ಸಣ್ಣಗಳಲ್ಲಿ ಪುರಸಭೆಗಳಿದ್ದು ಅವಾಗೂ ಕೂಡ ಪಂಚಾಯತಿ ವ್ಯವಸ್ಥೆ ಅಷ್ಟೊಂದು ಇರಲಿಲ್ಲ. ಆದರೆ ಸ್ಥಳೀಯ ಮಟ್ಟದೊಳಗ ಆಡಳಿತವನ್ನು ಸುಧಾರಣೆ ಮಾಡುವುದಕ್ಕೆ ಸ್ಥಳೀಯ ಸರ್ಕಾರಗಳ ಅಭಿವೃದ್ಧಿಯ ಭರವಸೆ ನೀಡಲಾಯಿತು. ಸ್ಥಳೀಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಯ ಭರವಸೆ ನೀಡಲಾಯಿತು. ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ವಿಶೇಷವಾಗಿ ನಿಮ್ಗೆ ಗೊತ್ತಿರಲೇಬೇಕು, ಕೇಂದ್ರ ಬಜೆಟ್ ನಿಂದ ಪ್ರಾಂತ್ಯಗಳ ಬಜೆಟ್ ಬೇರ್ಪಡಿಸಲಾಯಿತು. ನಿಮ್ಗೆ ಗೊತ್ತಿರಬೇಕು. ನೀವು ಪ್ರಸ್ತುತ ಹೆಂಗದ ನೋಡ್ರಿ, ಇಲ್ಲಿ ತನಕ ಹೆಂಗಿದ್ರಿ ಅಂತಂದ್ರೆ 1919 ಮುಂದೆ ಬ್ರಿಟಿಷ್ ಸರ್ಕಾರದ ಕೇಂದ್ರ ಬಜೆಟ್ ಇತ್ರಿ, ರಾಜ್ಯಗಳಿಗೆ ಪ್ರತ್ಯೇಕ ಬಜೆಟ್ ದ್ವಿ ಪ್ರಾಂತ್ಯಗಳ ದ್ವಿ ಸರ್ಕಾರದ ವ್ಯವಸ್ಥೆ ಬಂದಾಗ ಅಲ್ಲಿ ದ್ವಿ ಸರ್ಕಾರದ ಜೊತೆಗೆ ಕೇಂದ್ರಕ್ಕೆ ಕೇಂದ್ರದ ಬಜೆಟ್ ಸಪರೇಟ್ ಆಯಿತು, ರಾಜ್ಯಗಳ ಬಜೆಟ್ ಅನ್ನ ಬೇರ್ಪಡಿಸಲಾಯಿತು. ಅಂದ್ರೆ ಕೇಂದ್ರ ಪಟ್ಟಿಯಲ್ಲಿರತಕ್ಕಂತ ರಾಜ್ಯದ ಬಜೆಟ್ ಅನ್ನ ಸಪರೇಟ್ ಮಾಡಲಾಯಿತು. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಪರೇಟ್ ಬಜೆಟ್, ರಾಜ್ಯ ಸರ್ಕಾರಕ್ಕೆ ಸಪರೇಟ್ ಬಜೆಟ್ ಮಂಡನೆ ಮಾಡಲು ಪ್ರಾರಂಭ ಆಗಿದೆ ಬ್ರಿಟಿಷರಿಂದ. ಅಯ್ಯವಯ್ಯ ಪತ್ರ ನಮ್ಮಲ್ಲಿ ವ್ಯವಸ್ಥಿತವಾಗಿರುವ ಆಡಳಿತದಲ್ಲೂ ಅದೊಂದು ಬ್ರಿಟಿಷರ ಕೊಡುಗೆ ಇದೆ. ಅಯ್ಯವಯ್ಯ ಪತ್ರ ಪ್ರಾರಂಭ ಆಯಿತು. ಆದ್ರೆ ಆ ಅಯ್ಯವಯ್ಯ ಪತ್ರ ಇವತ್ತು ರಾಜ್ಯ ಸರ್ಕಾರ ಸಪರೇಟ್ ಬಜೆಟ್ ಮಂಡನೆ ಮಾಡುತ್ತೆ, ಕೇಂದ್ರ ಸರ್ಕಾರ ಸಪರೇಟ್ ಬಜೆಟ್ ಮಂಡನೆ ಮಾಡುತ್ತೆ. ಕಾರಣ 1919ರ ಕಾಯ್ದೆ. 1919ರ ಕಾಯ್ದೆ ಪ್ರಕಾರ ಕೇಂದ್ರದ ಬಜೆಟ್ ನಿಂದ ಪ್ರಾಂತ್ಯಗಳಿಗೆ, ರಾಜ್ಯ ಸರ್ಕಾರಗಳಿಗೆ ಸಪರೇಟ್ ಆಗಿರತಕ್ಕಂಥ ಬಜೆಟ್ ಅನ್ನ ಮಾಡಲಾಗಿತ್ತು. ಸಪರೇಟ್ ರಾಜ್ಯ ಸರ್ಕಾರ ಅಂತಂದು ಬಜೆಟ್ ಅನ್ನು ರಚನೆ ಮಾಡಿ ಮಂಡನೆ ಮಾಡತಕ್ಕಂಥ ಒಂದು ಪದ್ಧತಿ 1919ರಾಗ ಪ್ರಾರಂಭ ಆಯಿತು. ಆಮೇಲೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ
ನೀವು ಗೊತ್ತಿರಬೇಕು ಇಲ್ಲಿ ತನಕ ಏನಾಗಿತ್ತು 1909ರ ಕಾಯ್ದೆಯೊಳಗೂ ಇದು ಇತ್ತು. 1909ರ ಕಾಯ್ದೆಯಲ್ಲಿ ಮುಸ್ಲಿಮರಿಗಾಗಿ ಮಾತ್ರ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳಿವೆ. ಮುಸ್ಲಿಮರಿಗಾಗಿ ಮಾತ್ರ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳಿದ್ದು. ಆದರೆ ನಿಮ್ಗೆ ಗೊತ್ತಿರಬೇಕು 1919ರ ಕಾಯ್ದೆ ಏನ್ ಹೇಳ್ತದೆ ಅಂದ್ರೆ ಬರೀ ಮುಸ್ಲಿಮರಿಗಾಗಷ್ಟೇ ಅಲ್ಲ, ಸಿಖ್ಖರಿಗಾಗಿ, ಬೌದ್ಧರಿಗಾಗಿ, ಮುಸ್ಲಿಮರಿಗಾಗಿ, ಸಿಖ್ಖರಿಗಾಗಿ, ಆಂಗ್ಲೋ ಭಾರತೀಯರಿಗಾಗಿ, ಯುರೋಪಿಯನ್ರಿಗಾಗಿ ಪ್ರತ್ಯೇಕ ಮತಗಟ್ಟೆಗಳನ್ನು ಮಾಡಲಾಯಿತು. ಅವಾಗೆಲ್ಲ ಶಾಸನ ಸದನಗಳ ಸದಸ್ಯರು ಅಲ್ಲೂ ಕೂಡ ಚುನಾವಣೆಗಳು ಪ್ರಾರಂಭ ಆಗುವುದು. ಅಂದ್ರೆ ಚುನಾವಣೆಗಳು ಪ್ರಾರಂಭ ಆಗಿದ ಮೇಲೆ ಜಾತಿ ಆಧಾರಿತವಾಗಿರ್ತಕ್ಕಂಥ ಮತಗಟ್ಟೆಗಳು ಪ್ರಾರಂಭ ಆಗುವುದು ಅಂತ ಹೇಳ್ಬೋದು. ದುರಂತ ಇತ್ತು. ಆದರೆ ಪ್ರತ್ಯೇಕ ಮತಗಟ್ಟೆಗಳು ಮುಸ್ಲಿಮರಿಗೆ, ಸಿಖ್ಖರಿಗೆ, ಭಾರತೀಯ ಆಂಗ್ಲೋ ಇಂಡಿಯನ್ರಿಗೆ ಸಪರೇಟ್, ಇಂಗ್ಲೆಂಡ್ ದೇಶದಿಂದ ಬಂದು ಭಾರತದಾಗೆ ಹೋಗೋದು, ಮತ್ತು ಯುರೋಪಿಯನ್ರಿಗೆ ಸಪರೇಟ್, ಯುರೋಪಿಯನ್ರಿಗೆ ಸಪರೇಟ್, ಆಂಗ್ಲೋ ಇಂಡಿಯನ್ರಿಗೆ ಸಪರೇಟ್, ಆಮೇಲೆ ಸಿಖ್ಖರಿಗೆ ಸಪರೇಟ್, ಮುಸ್ಲಿಮರಿಗೆ ಸಪರೇಟ್ ಆಗಿರ್ತಕ್ಕಂಥ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳು ಈ ಕಾಯ್ದೆಯ ಪ್ರಕಾರ ಸೃಷ್ಟಿಯಾದವು. ಅಂದ್ರೆ ಬ್ರಿಟಿಷ್ ಆಳ್ವಿಕೆಯ ಸಂವಿಧಾನಿಕ ಬೆಳವಣಿಗೆಯಲ್ಲಿ ಭಾರತ ಸರ್ಕಾರದ ಕಾಯ್ದೆ 1919ರ ಪ್ರಕಾರ ಕೇಂದ್ರದಲ್ಲಿ ದ್ವಿಶಾಸಕಾಂಗ, ಪ್ರಾಂತ್ಯಗಳ ದ್ವಿಸರ್ಕಾರ ವ್ಯವಸ್ಥೆ, ಹೈ ಕಮಿಷನರ್ನ ನೇಮಕ, ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಸ್ಥಳೀಯ ಸಂಸ್ಥೆಗಳಿಗೆ ವಿಶೇಷ ಒತ್ತು, ಕೇಂದ್ರ ಬಜೆಟ್ ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಬೇರ್ಪಡಿಸತಕ್ಕಂಥದ್ದು, ಆಮೇಲೆ ಪ್ರತ್ಯೇಕವಾಗಿರ್ತಕ್ಕಂಥ ಚುನಾವಣಾ ಮತಗಟ್ಟೆಗಳನ್ನ 1919ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ನಮ್ಮ ದೇಶದೊಳಗೆ ಅಳವಡಿಸಿಕೊಳ್ಳಲಾಯಿತು ಅಂತಕ್ಕಂಥದ್ರಿ. ಇದು ಕಾರಣ ಯಾರು? ಮಾಂಟೆಗೋ ಮತ್ತು ಜೇಮ್ಸ್ ಬರ್ಗ್. ಮಾಂಟೆಗೋ ಒಂದು ಬ್ರಿಟನ್ ಸಂಸತ್ತಿನಾಗ ಘೋಷಣೆ ಮಾಡಿದ ಯಾವತ್ತ 28/1917 ಏನಂತ ಘೋಷಣೆ ಮಾಡಿದ ಅಂದ್ರೆ ಭಾರತೀಯರಿಗೆ ಹಂತ ಹಂತವಾಗಿ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೇವೆ ಅಥವಾ ಸ್ವಾತಂತ್ರ್ಯ ಕೊಡ್ತೇವೆ ಅಂತ ಹೇಳ್ತಾರೆ. ಸರ್ಕಾರ ರಚನೆಗೆ ಅವಕಾಶ ಕೊಡ್ತೇವೆ, ಅದೇ ನಮ್ಮ ಗುರಿ ಅಂತ ಹೇಳಿದ್ರು. ಹಾಗಾಗಿ ಜೇಮ್ಸ್ ಬರ್ಗ್ ಏನ್ ಮಾಡ್ತಾರೆ ಅಂದ್ರೆ ರಾಜಕೀಯವಾಗಿರ್ತಕ್ಕಂಥ ಕೆಲವು ಸುಧಾರಣೆಗಳನ್ನ ನಮ್ಮ ದೇಶಗಳು ತರಬೇಕು ಅಂತ ಹೇಳಿ ಅದಕ್ಕೆ ಮಾಂಟೆಗೋ ಜೇಮ್ಸ್ ಬರ್ಗ್ ಸುಧಾರಣೆಗಳು ಅಂತ ಕರೀತಾರೆ. ಮಾಂಟೆಗೋ ಜೇಮ್ಸ್ ಬರ್ಗ್ ಸುಧಾರಣೆ. ಜೇಮ್ಸ್ ಬರ್ಗ್ ಒಳ್ಳೆ ವ್ಯಕ್ತಿ ಇದ್ದಾರೆ, ಆತ ಬ್ರಿಟಿಷ್ ಅಧಿಕಾರಿಗಳಲ್ಲ ಅತ್ಯಂತ ಮಾದರಿ ವ್ಯಕ್ತಿ. ಅವ್ನು ಎಷ್ಟು ತಾರೀಖ್ ಮಾಡಿದ್ರು ಕಡಿಮೆ. ಇವತ್ತು ನಮ್ಗೆ ಏನಾರ ಸ್ವಾತಂತ್ರ್ಯ ಸಿಗ್ತಿದೆ ಅಂತ ಮೂಲ ಬುನಾದಿನೇ ಆತ. ಅವನು ಒಂದ್ ವೇಳೆ ಎದುರಿಗಿಲ್ಲ ಅಂದ್ರೆ ಬ್ರಿಟಿಷರಿಗೆ ಏನಾದ್ರು ಸ್ವಾತಂತ್ರ್ಯ ಕೊಡ್ತಿದ್ರು. ಆದ್ರೆ ಜಾಗತಿಕ ಮಹಾಯುದ್ಧದಲ್ಲಿ 1ನೇ ಯುದ್ಧದಲ್ಲಿ ಭಾರತೀಯ ಸೈನಿಕರು ಭಾಗವಹಿಸಬೇಕು, ಅದರೊಳಗೆ ಅವು ಗೆಲುವನ್ನು ಸಾಧಿಸುವುದಕ್ಕಾಗಿ ಈ ತಂತ್ರಜ್ಞಾನ ನಡೆದ ಅಂತ ಹೇಳ್ಬೋದು. ಕೊನೆಗೆ ಭಾರತೀಯರಿಗೆ ಏನಾಯ್ತು ಅಂದ್ರೆ ಶಾಸನ ಸಭೆಗಳ ಪ್ರಾತಿನಿಧ್ಯತೆ ಸಿಗುವುದಕ್ಕೆ ಪ್ರಾರಂಭ ಆಯಿತು. ಶಾಸನ ಸಭೆಗಳ ಬಜೆಟ್ ನಮ್ಮ ದೇಶದ ಹಣವನ್ನು ನಮ್ಮ ದೇಶಕ್ಕಾಗಿ ಬಳಕೆ ಮಾಡತಕ್ಕಂಥ ಪದ್ಧತಿ ಜಾರಿಗೆ ಬಂತು ಅಂತಕ್ಕಂಥದನ್ನ ನಿಮಗೆಲ್ಲರೀಗ ಗೊತ್ತಿರಬೇಕು ಅಂತಕ್ಕಂಥದ್ರಿ. ಆಮೇಲೆ ಇದಾದ ನಂತರ ಮತ್ತೊಂದು ಸಂವಿಧಾನಿಕವಾಗಿರ್ತಕ್ಕಂಥ ಮೇಲಿಗಲ್ಲು ಬದಲಾವಣೆ ಅಂದ್ರೆ ಭಾರತದ 1935ರ ಭಾರತ ಸರ್ಕಾರದ ಕಾಯ್ದೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವು ಯಾವುದೇ ಪರೀಕ್ಷೆ ಒಳಗೆ ಒಂದು ಪ್ರಶ್ನೆ ಇದ್ರೆ ಕಂಪಲ್ಸರಿ ಇರುತ್ತೆ. IAS ಪ್ರಶ್ನೆ, KS ಪ್ರಶ್ನೆ, ಪತ್ರಿಕೆಗಳನ್ನು ನೀವು ನೋಡ್ರಿ, ಅಲ್ಲೇ ನಾನು IAS ಅಂದ್ರೆ ಹೇಳ್ತಾ ಇದ್ದೀನಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 10ನೇ ತರಗತಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. 3 ಅಥವಾ 4 ಮಾರ್ಕ್ಸ್ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಏನಂತ ಹೇಳ್ತಾರೆ ಅಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳು 1ನೇ ಪ್ರಶ್ನೆ, ಅಥವಾ ಭಾರತದ ಸಂವಿಧಾನಕ್ಕೆ ಭದ್ರ ಬುನಾದಿಯಾಗಿರುವ ಕಾಯ್ದೆಯ ಪ್ರಮುಖ ಅಂಶಗಳು. ಭಾರತದ ಸಂವಿಧಾನ ರಚನೆಗೆ ಭದ್ರ ಬುನಾದಿಯಾಗಿರ್ತಕ್ಕಂಥ ಕಾಯ್ದೆ ಅಂದ್ರೆ 1935ರ ಭಾರತ ಸರ್ಕಾರ. ಇವತ್ತೇನು ನಮ್ಮ ದೇಶದ ಸಂವಿಧಾನಿಕವಾಗಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವರೇ ಅದು ಯಾವುದಕ್ಕೆ ಅನುಗುಣವಾಗಿರುವ ಅಂದ್ರೆ 1935ರ ಕಾಯ್ದೆಗೆ ಅನುಗುಣವಾಗಿದೆ. ಭಾರತ ಸರ್ಕಾರದ ಕಾಯ್ದೆ ನಿಮಗೆಲ್ಲ ಗೊತ್ತಿರಬೇಕು. ನಿಮ್ಮ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ನೆಹರು ಅಂದ್ರೆ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅಲ್ಲ, ಅವ್ರ ತಂದೆ ಮೋತಿಲಾಲ್ ನೆಹರು ಅವರು ಅವಾಗ ಒಂದು ಅಧ್ಯಕ್ಷತೆಯಲ್ಲಿ ಒಂದು ವರದಿ, ನಿಮ್ ದೇಶಕ್ಕೆ ಏನ್ ಬೇಕು ಸಂವಿಧಾನಿಕವಾಗಿ ಅಂತ ಹೇಳಿ, ಸಂವಿಧಾನಿಕವಾಗಿ ಸುಧಾರಣೆ ಆಗಬೇಕಾದ್ರೆ ನಿಮ್ ದೇಶಕ್ಕೆ ಏನ್ ಬೇಕು ಅಂತ ಒಂದು ಸಮಿತಿ ರಚನೆ ಮಾಡಲಾಗಿತ್ತು ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ. ಆ ಮೋತಿಲಾಲ್ ನೆಹರು ಅವರ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1928ರಲ್ಲಿ ಆ ವರದಿ ಬಹಳಷ್ಟು ಪ್ರಮುಖ ಇತ್ತು. 1928 ಬ್ರಿಟಿಷ್ ಸರ್ಕಾರಕ್ಕೆ ವರದಿ ಒಪ್ಪಿಸಿತು.
ಆ ವರದಿ ಬಹುತೇಕ ಅಂಶಗಳೇ ಈ ಕಾಯ್ದೆ 1935ರ ಕಾಯ್ದೆ. ಇದಕ್ಕೆ ನೀವು ಹೇಳ್ತಾರೆ ಭಾರತದ ಸಂವಿಧಾನ ಜಾರಿ ಬರಬೇಕಾದ್ರೆ ಕಾರ್ಯಕರ್ತರ ಒಂದು ಬ್ರಿಟನ್ ಕ್ಯಾಬಿನೆಟ್ ಮಿಷನ್, ಇನ್ನೊಂದು ಮೋತಿಲಾಲ್ ನೆಹರು ಅವರ ವರದಿ. ಇವೆರಡು ಬಹಳ ಪ್ರಮುಖ ಇವೆ. ಈ ಎರಡೂ ವರದಿಯನ್ನಾಧರಿಸಿ ನಮ್ಮ ಸಂವಿಧಾನ ಜಾರಿಗೆ ಬಂದಿದೆ. ಇವೆರಡೂ ವರದಿಯನ್ನಾಧರಿಸಿ ಸಂವಿಧಾನ ಜಾರಿಗೆ ಬಂದಿದೆ. ಹಾಗಾದ್ರೆ ಪ್ರಮುಖವಾಗಿರ್ತಕ್ಕಂಥ ಈ ವರದಿಯನ್ನಾಧಾರಿತವಾಗಿ ಬ್ರಿಟನ್ನಿನವರು ಏನ್ ಮಾಡಿದ್ರಿ ಅಂದ್ರೆ ಭಾರತಕ್ಕೆ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡುವುದಕ್ಕೆ ಅವಕಾಶ ಕೊಡಬೇಕು, ತಮ್ಮದೇ ಆಗಿರ್ತಕ್ಕಂಥ ರೀತಿಯ ಸರ್ಕಾರಗಳನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅಂದ್ರೆ 1935ರಲ್ಲಿ ಭಾರತ ಸರ್ಕಾರದ ಕಾಯ್ದೆ ಜಾರಿಗೆ ತಂದರು. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನ್ರಿ ಅಂದ್ರೆ, ಒಂದನೇ ಕಂಡೀಷನ್ ಅಖಿಲ ಭಾರತ ಒಕ್ಕೂಟ. ಮುಂದೆ ಅದನ್ನ ಏಕೀಕರಣ ಮಾಡಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್. ಆದರೆ ಅದಕ್ಕೆ ಮೂಲ ಬುನಾದಿ ಹಾಕಿರುವ ಕಾಯ್ದೆ 1935ರ ಭಾರತ ಸರ್ಕಾರದ ಕಾಯ್ದೆ. ನಂಬರ್ 2, ಕೇಂದ್ರದಲ್ಲಿ ದ್ವಿ ಸರ್ಕಾರ. ಆಮೇಲೆ ಮೂರನೆಯದು ಭಾರತದೊಳಗೆ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟಿರುವ ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ ಹುಟ್ಕೊಂಡ್ರಿ, ಅದುವೇ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮೊದಲ ಬೆಳವಣಿಗೆ ಹಣಕಾಸಿನ ಕ್ಷೇತ್ರದೊಳಗೆ ಇವತ್ತ ಡಿಜಿಟಲ್ ಇಂಡಿಯಾ ಆಗಿದೆ. 1935ರೊಳಗೆ ಮೊಟ್ಟ ಮೊದಲ ಬಾರಿಗೆ RBI ಹುಟ್ಕೊಂಡ್ರು ಅಂತಕ್ಕಂಥ ಭಾರತೀಯ ನ್ಯಾಷನಲ್ ಆಗಿರೋದು ರಾಷ್ಟ್ರೀಕರಣಗೊಂಡಿಲ್ಲ. 1949 ಮಾಡಿದ್ರು, ಆದ್ರೆ ಸ್ಥಾಪನೆ ಆಯಿತು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದ್ರೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆ. ಆಮೇಲೆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ, ಅಂದ್ರೆ ನಿಮ್ಮ ರಾಜ್ಯದೊಳಗ ನೀವು ಯಾವ ರೀತಿ ಆಡಳಿತವನ್ನು ನಡೆಸುವುದಕ್ಕೆ ಅವಕಾಶ ಇದೆಯೋ ಅದನ್ನೆಲ್ಲ ನಡೆಸುವುದಕ್ಕೆ ಅವಕಾಶ. ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಕೊಡ್ತಕ್ಕಂಥದ್ದು. ಆಮೇಲೆ 5ನೇದಾಗಿ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ 1935ರ ಕಾಯ್ದೆ ನೀಡಿತು ಅಂತ ಹೇಳಬಹುದು. ನಿಮ್ಗೆಲ್ಲ ಗೊತ್ತಿದ್ದಂತೆ ಮೋತಿಲಾಲ್ ನೆಹರು ಕೊಟ್ಟಿರ್ತಕ್ಕಂಥ ಶಿಫಾರಸ್ಸಿನ ಆಧಾರದ ಮೇಲೆ ಬ್ರಿಟಿಷರು ಏನ್ ಮಾಡಿದ್ದಾರೆ ಅಂತಂದ್ರೆ, ಪ್ರಾಂತ್ಯಗಳಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಅನ್ವಯವಾಗತಕ್ಕಂಥ ಒಂದು ವ್ಯವಸ್ಥಿತವಾಗಿರತಕ್ಕಂಥ ಸಂವಿಧಾನವನ್ನ ಜಾರಿಗೆ ತರಬೇಕು, ಕಾಯ್ದೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ 1935ರ ಅದಕ್ಕೆ ಹೆಸರೇ ಕೊಡಲಾಗಿದೆ ಭಾರತ ಸರ್ಕಾರದ ಕಾಯ್ದೆ. ಅಂದ್ರೆ ಭಾರತಕ್ಕೆ ಪ್ರತ್ಯೇಕ ಸರ್ಕಾರ ಸ್ವಾತಂತ್ರ್ಯ ಕೊಡ್ತೇವೆ ಅಥವಾ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಡ್ತೇವೆ ಅಂತ ಹೇಳಿ ಬ್ರಿಟಿಷರ ಘೋಷಣೆಯಂತೆ 1935ರ ಕಾಯ್ದೆ ಜಾರಿಗೆ ಬಂತು ಅಂತ ಹೇಳ್ಬೋದು. ಅಂದ್ರೆ ಈ ಕಾಯ್ದೆಯ ಪ್ರಕಾರ ಪ್ರಾಂತ್ಯಗಳಲ್ಲಿ ದೇಶೀಯ ಸಂಸ್ಥಾನಗಳೇನಿದ್ರು ನೋಡ್ರಿ, ಆಮೇಲೆ ಆಶ್ರಿತ ರಾಜ್ಯಗಳು ಏನಿದ್ರು ಅಂದ್ರೆ ಎಲ್ಲ ಸಣ್ಣ ಪುಟ್ಟ ರಾಜ್ಯಗಳು 562 ಪ್ರಾಂತ್ಯಗಳಿದ್ದು ಅವೆಲ್ಲವೂ ಏನಾಗಬೇಕು ಅಂದ್ರೆ ಅಖಿಲ ಭಾರತ ಒಕ್ಕೂಟ ಆಗಬೇಕು ಅಂತೇಳಿ ಈ ಕಾಯ್ದೆಗಳು. ಅಂದ್ರೆ ಎಲ್ಲರೂ ಒಂದ್ ಕಡೆ ಸೇರ್ಬೇಕು ಅಂತೇಳಿ ಮೊದಲನೇ ಕಂಡೀಷನ್. ಇವತ್ತು ಸಂಯುಕ್ತ ಸರ್ಕಾರ ಪದ್ಧತಿ ಅಂತೇಳಿ ರೀತಿಯ ಇವತ್ತೆಲ್ಲಾ ರಾಜ್ಯಗಳು ಭಾರತದ ಅಂಗ ಅಂತೇಳಿ ಹೇಳ್ತೇವೆ. ಆ ವ್ಯವಸ್ಥೆ ಮೊಟ್ಟ ಮೊದಲ ಪ್ರಾರಂಭ ಆಗಿದ್ದು 1935ರ ಕಾಯ್ದೆಯ ಪ್ರಕಾರ. ಎರಡನೆಯದು ಏನ್ರಿ ಅಂದ್ರೆ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ. ಏನ್ ಸಂಗತಿ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಅಂದ್ರೆ, ಬ್ರಿಟಿಷರು ಅಲ್ಲಿ ತನಕ ಭಾರತದೊಳಗೆ ಇದ್ರು, 1947 ತನಕ ಭಾರತದೊಳಗೆ ಇದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಭಾರತದ ಆಡಳಿತವನ್ನ ಭಾರತೀಯರಿಗೆ, ಅವ್ರ ವಶದಲ್ಲಿರ್ತಕ್ಕಂಥ ಕೆಲವು ಪ್ರೆಸಿಡೆನ್ಸಿಗಳು ಅಥವಾ ಕೆಲವು ಪ್ರಮುಖವಾಗಿರ್ತಕ್ಕಂಥ ಪ್ರದೇಶಗಳು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ದ್ವಿ ಸರ್ಕಾರ ಪದ್ಧತಿನ ಜಾರಿಗೆ ತಂದ್ರು ಅಂತಕ್ಕಂಥದ್ರಿ. ಆಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಮ್ಗೆ ಗೊತ್ತಿರಬೇಕು. ರಿಸರ್ವ್ ಬ್ಯಾಂಕ್ ನ ಇತಿಹಾಸ ಬಹಳ ಓದೋದಿದೆ. ಅದ್ರ ಮೇಲೆ ಮತ್ತ ಮುಂದ್ ಟಾಪಿಕ್ ಇದೆ ರಿಸರ್ವ್ ಬ್ಯಾಂಕಿನ ಕಾರ್ಯ, ಅದ್ರ ಮೇಲೆ ಅರ್ಥಶಾಸ್ತ್ರದೊಳಗೆ ಸಂಬಂಧಪಟ್ಟಿರುವ ಸಪರೇಟ್ ಪಾಠನೇ ಇದೆ. ಆದ್ರೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಕೊಟ್ಟಿರುವ ಕಾಯ್ದೆ ಭಾರತದ 1935ರ ಭಾರತ ಸರ್ಕಾರದ ಕಾಯ್ದೆ. ಅಷ್ಟೇ ಅಲ್ಲ, ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿ ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಏನ್ ಮಾಡಲಾಗಿದೆ ಅಂದ್ರೆ ಸ್ವಾಯತ್ತತೆ, ಸ್ವಾತಂತ್ರ್ಯ ಕೊಡಲಾಗಿದೆ.
ಹಿಂಗ್ ಮಾಡಿರೋದನ್ನ ನೀವು ಹಿಂಗೆ ಬಳಸ್ಕೊಂಡ್ರಿ ಅಂತ ಹೇಳಿ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸ್ವಾಯತ್ತನ ಪ್ರಾಂತ್ಯಗಳಿಗೆ ನೀಡಲಾಗಿತ್ತು. ಆಮೇಲೆ ಪ್ರಾಂತ್ಯಗಳಲ್ಲಿ ಫೆಡರಲ್ ಆಗಿರ್ತಕ್ಕಂಥ ಕೋರ್ಟ್ಗಳನ್ನು ಸ್ಥಾಪನೆ, ಅಂದ್ರೆ ಹಿಂಗ ಸಪರೇಟ್ ಕೇಸ್ಗಳ ಹೆಚ್ಚಿಗೆ ಸಪರೇಟ್ ಆಗಿರ್ತಕ್ಕಂಥ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿಕೊಳ್ಳುವುದರಿಂದ ಆಮೇಲೆ ವ್ಯವಸ್ಥಿತವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯ ಸ್ಥಾಪನೆಗೆ ಅವಕಾಶನ 1935ರ ಕಾಯ್ದೆ ಮಾಡಿಕೊಡ್ತು. ಹೀಗಾಗಿ ನಮ್ಮ ದೇಶದ ಒಂದು ಸಂವಿಧಾನಿಕವಾಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಬ್ರಿಟಿಷರ ಪಾತ್ರ ಬಹುದೊಡ್ಡದಾಗಿದೆ. ಬ್ರಿಟಿಷರು ಅನೇಕ ರೀತಿಯ ಕಾಯ್ದೆಗಳನ್ನು ಕಾಲ ಕಾಲಕ್ಕೆ ಜಾರಿಗೆ ತಂದರು. ಆ ಕಾಯ್ದೆ ಅವರ ಅನುಕೂಲಕ್ಕೆ ತಂದಿದ್ರು. ಆದರೆ 1909ರ ನಂತರ ಏನ್ ಕಾಯ್ದೆಗಳು ಬಂತು ಅವೆಲ್ಲ ಭಾರತೀಯರ ಸುಧಾರಣೆಗಾಗಿ, ಭಾರತೀಯರ ಬೆಳವಣಿಗೆಗಾಗಿ ಕಾಯ್ದೆಗಳನ್ನ ಅವ್ರು ಜಾರಿಗೆ ತಂದ್ರು ಅಂತ ಹೇಳ್ಬೋದು. ಹೀಗಾಗಿ ಇವತ್ತು ನಮ್ಮ ದೇಶಗಳು ಏನೇ ಸಂವಿಧಾನಿಕ ಬೆಳವಣಿಗೆ ಆಗಿವೆ ರೀ, ಅದ್ರ ಶ್ರೇಯಸ್ಸು ಒಂದು ಸ್ವಲ್ಪ ಬ್ರಿಟಿಷರಿಗೆ ಹೋಗ್ತೇವೆ. ಅದರೊಳಗ ಮಾಂಟೆಗೋ ಜೇಮ್ಸ್ಬರ್ಗ್ ಇರ್ಬೋದು, ಅಥವಾ ಪ್ರಮುಖವಾಗಿರ್ತಕ್ಕಂಥ ಈ ಚಾರ್ಲ್ಸ್ ಫುಡ್ ಇರ್ಬೋದು, ಅಥವಾ ಪ್ರಮುಖವಾಗಿರ್ತಕ್ಕಂಥ ಮಿಂಟೋ ಮಾರ್ಲೆ ಇರ್ಬೋದು, ಇವರೆಲ್ಲ ಅನೇಕ ರೀತಿಯ ಸುಧಾರಣೆಗಳಿಗೆ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ನಮ್ಮ ದೇಶದೊಳಗ ಅನೇಕ ಬದಲಾವಣೆಗಳನ್ನ ಆಗುವುದು. ಹೀಗೆ ಸುಮಾರು ಕಾಯ್ದೆಗಳನ್ನ ಜಾರಿಗೆ ತರುವುದರ ಮುಖಾಂತರ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನ ಆಗುವುದರೊಂದಿಗೆ ನಮ್ಮ ತರಗತಿನ ಇಲ್ಲಿಗೆ ಮುಗಿಯುತ್ತೇವೆ. ಬಹುತೇಕ ಈ ಪಾಠ ಅಂದ್ರೆ ಇಲ್ಲಿ ತನಕ ನೀವು 3 ಪಾಠ ಮುಗಿದಂಗಾಯ್ತು. 1ನೇ ಪಾಠ ಯಾವ್ದ್ರಿ? ಬ್ರಿಟಿಷ್ ಭಾರತಕ್ಕೆ ಯುರೋಪಿಯನ್ರ ಆಗಮನ, ಆಮೇಲೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಆಮೇಲೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. 3 ಇಂಪಾರ್ಟೆಂಟ್ ಚಾಪ್ಟರ್ ಇದೆ ರೀ. ಈ 3 ಪಾಠಗಳನ್ನ ನಮಗೆ ಮುಗಿತು. ಮತ್ತೆ ನೆಕ್ಸ್ಟ್ ನಾಳೆ ಕರ್ನಾಟಕದ ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು ಕರ್ನಾಟಕದ ಮೇಲೆ ಯಾವ ರೀತಿ ಬೀರ್ತು ಅಂತಕ್ಕಂಥದ್ರ ಬಗ್ಗೆ, ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನೋದ್ರ ಬಗ್ಗೆ ಇದೆ. ಅದರ ಬಗ್ಗೆ ಹೇಳಿ ಪಾಠ. ಸರ್, ಕೆಲವೊಬ್ಬರ ಡೌಟ್ ಏನಿದೆ ಅಂದ್ರೆ ಪ್ರಶ್ನೋತ್ತರಗಳಲ್ಲಿ ಈಗ ಆಫ್ಲೈನ್ ತರಗತಿಗಳು ಪ್ರಾರಂಭ ಆಗಲಿವೆ. ಅವಾಗ ಪ್ರಶ್ನೋತ್ತರಗಳನ್ನು ಬರ್ಲಿಕ್ಕೆ ಹೇಳ್ತೇವೆ. ಮತ್ತೊಂದ್ಸರಿ ಸಾಧ್ಯವಾದ ರಿವಿಷನ್ ಮಾಡೋಣ. ಆದ್ರೆ ನೀವು ಪ್ರಶ್ನೋತ್ತರಗಳನ್ನ ಹೆಚ್ಚುವರಿ ಪ್ರಶ್ನೆಗಳನ್ನ ನೀವೇ ಸೃಷ್ಟಿ ಮಾಡಿ ಉತ್ತರಗಳನ್ನ ಸೃಷ್ಟಿ ಮಾಡಿ. ಉದಾಹರಣೆಗೆ ನೋಡಿ, ಇವತ್ತಿನ ಒಂದು ಹೈ ಕಮಿಷನರ್ ಯಾವ ಕಾಯ್ದೆಯ ಪ್ರಕಾರ ನೇಮಕ ಆಯ್ತು? 1919ರ ಕಾಯ್ದೆಯ ಪ್ರಕಾರ. ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆ ಯಾವ ಶಾಸನದ ಪ್ರಕಾರ ಸೃಷ್ಟಿಯಾಯಿತು? ಅದು 1909ರ ಕಾಯ್ದೆಯ ಪ್ರಕಾರ. ಅಥವಾ RBI ಯಾವ ಕಾಯ್ದೆಯ ಪ್ರಕಾರ ಹುಟ್ಟುಕೊಂಡು? RBI 1935ರ ಕಾಯ್ದೆಯ ಪ್ರಕಾರ. ಹೆಚ್ಚುವರಿ ಪ್ರಶ್ನೆಗಳನ್ನ ಸೃಷ್ಟಿ ಮಾಡಬಹುದು ಅಂತಕ್ಕಂಥದ್ದನ್ನ ನೀವು ತಲೆಗೆ ಇಟ್ಕೊಳ್ರಿ. ಇಷ್ಟೊಂದು ಹೇಳಿ ನಮ್ಮ ತರಗತಿಗಳನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಆನ್ಲೈನ್